ಆ್ಯಂಡ್ ಅಲ್ಲಿ ಒಳಗಡೆ ಕಾಣಿಸ್ತಿದಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನಿವತ್ತು ಪ್ರಪಂಚದಲ್ಲೇ 7 ಅದ್ಭುತಗಳಾಗಿರೋ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ಡಿಸೈಡ್ ಆದೆ. ಇದು ಸಡನ್ ಪ್ಲಾನ್ ಆ್ಯಂಡ್ ಇದಕ್ಕೆ ತುಂಬಾ ಜನ ಡ್ರೀಮ್ ಇರುತ್ತೆ, ಈ ಪ್ಲೇಸಸ್ಗೆಲ್ಲ ನಾವು ಹೋಗಕ್ ಆಗತ್ತಾ ಅಂತ. ಸೊ ವರ್ಲ್ಡಲ್ಲಿರೋ 7 ಪ್ಲೇಸಸ್ನು ವಿಸಿಟ್ ಮಾಡಕ್ ಆಗದೆ ಇದ್ರು ನಮ್ಮ ಇಂಡಿಯಾದಲ್ಲಿರೋ ಈ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು ಲೈಫಲ್ಲಿ ಒನ್ಸ್ ಆದ್ರು. ಸೊ ಅದಕ್ಕೋಸ್ಕರ ನಾನು ತುಂಬಾ ದಿನದಿಂದ ಪ್ಲಾನ್ ಮಾಡ್ತಿದ್ದೆ. ಸೊ ಈಗ ಡೆಲ್ಲಿಗೆ ಹೋಗ್ಬೇಕಾರೋ ಮೂಮೆಂಟ್ ಬಂತು. ಸೊ ಅದಕ್ಕೋಸ್ಕರ ಈ ಪ್ಲಾನ್ ನ ಕಂಪ್ಲೀಟ್ ಮಾಡೋಣ ಅಂತ. ಸೊ ಇದಕ್ಕೆ ಎಲ್ಲರೂ ಅನ್ಕೋತಾರೆ ತುಂಬಾ ಬಜೆಟ್ ಆಗುತ್ತೆ ಆ ತರ ಈ ತರ ಅಂತ. ಸೊ ಆ ತರ ಏನು ಇಲ್ಲ. ಈಗ ನಾನು ಹೋಗ್ತಾ ಇರೋ ಪ್ಲಾನ್ ಅಲ್ಲಿ ಮಿನಿಮಮ್ 3000 ಬಜೆಟ್ ಒಳಗಡೆ ಈ ಟ್ರಿಪ್ ನ ಕಂಪ್ಲೀಟ್ ಮಾಡ್ತೀನಿ. 3000 ಬಜೆಟ್ ಒಳಗಡೆನೆ ಆಗುತ್ತೆ ನಿಮ್ ಟ್ರಾವೆಲ್, ಫುಡ್ ಎಲ್ಲದಕ್ಕೂ. ಸೊ ಲೆಟ್ ಸಿ. ಅಂಡ್ ಮೇನ್ ರೀಸನ್ ಏನು ಅಂದ್ರೆ ಇದ್ರಲ್ಲಿ ನಾನು ಇನ್ನೂ ಟ್ರೈನ್ ಟಿಕೆಟ್ ಬುಕ್ ಮಾಡಿಲ್ಲ. ಬಿಕಾಸ್ ಆಫ್ ಸಡನ್ ಪ್ಲಾನ್, ಸಡನ್ ವರ್ಕ್ ಇದ್ದಿದ್ರಿಂದ ಟ್ರೈನ್ ಟಿಕೆಟ್ ಬುಕ್ ಮಾಡಲಿಲ್ಲ. ಫ್ಲೈಟ್ ಅಲ್ಲಿ ಹೋಗ್ಬೇಕಾಗಿತ್ತು. ಸೊ ನಂದು ಈ ಡ್ರೀಮ್ ಪ್ಲೇಸ್ ಕಂಪ್ಲೀಟ್ ಆಗುತ್ತೆ ಅಂತ ಒಂದು ರೀಸನ್ಗೆ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಸೊ ಐ ಥಿಂಕ್ ಏನಾದರೂ ಅಲ್ಲಿ ಟಿ ಸಿನ ಕೇಳಿ ಒಂದು ಸ್ಲೀಪರ್ ಸೀಟ್ ಏನಾದ್ರು ಸಿಕ್ಕಿದ್ರೆ, ನನ್ನ ಲಕ್ಕಿದ್ದೇನಾದ್ರು ಸಿಕ್ಕರೆ ನೋಡೋಣ. ಇಲ್ಲ ಅಂದ್ರೆ ಸೋಲೋ ಟ್ರಾವೆಲ್ ಮಾಡ್ತಾ ಇರೋದು. ಮಿನಿಮಮ್ 37 ಅವರ್ಸ್ ಜರ್ನಿ ಬಿಡುತ್ತೆ ಟ್ರೈನಲ್ಲಿ ಫ್ರಮ್ ಬ್ಯಾಂಗ್ಳೂರ್ ಟು ಡೆಲ್ಲಿ ರೀಚ್ ಆಗಕ್ಕೆ. ಸೊ ಅಲ್ಲಿಂದ ನಾನು ಈ ಪ್ಲಾನ್ ತೋರಿಸ್ತೀನಿ. ಸೊ ಎಷ್ಟು ಟಿಕೆಟ್ ಆಗುತ್ತೆ, ಎಷ್ಟು ಬಜೆಟ್ ಆಗುತ್ತೆ ಅಂತ ಡೇ ಬೈ ಡೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಮರಿದೆ ಫುಲ್ ವಿಡಿಯೋನ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀನಿ. ಬಟ್ ಇಲ್ಲಿರೋ ಸಿಚುವೇಶನ್ ನೋಡ್ತಾ ಇದ್ರೆ ಪಕ್ಕಾ ಸೀಟ್ ಸಿಗಲ್ಲ. ಟೋಟಲ್ 2300 ಸಮಥಿಂಗ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು. ಜನರಲ್ ಸೀಟ್ ನೋಡ್ತಾ ಇದ್ರೆ ಫುಲ್ ಕ್ಲೋಸ್ ಆಗಿದೆ. ನನ್ಲಕ್ಕೆ ಏನಾದ್ರು ಇದ್ದರೆ ಸೀಟ್ ಏನಾದ್ರು ಸಿಗ್ಬೋದಾ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ನನ್ನ ಲಕ್ ಇದ್ದು ಸಿಕ್ಕರೆ. Two hours later. ಫೈನಲಿ ನನಗೆ 240ಗೆ ಸೀಟ್ ಸಿಕ್ತು. ಎಷ್ಟೊತ್ತು ವೆಯ್ಟ್ ಮಾಡಿ. ಸೊ ಎಕ್ಸ್ಟ್ರಾ ಚಾರ್ಜಸ್ ನಾರ್ಮಲ್ ಫೈನ್ ಪೇ ಮಾಡಿ ಜನರಲ್ ಟಿಕೆಟ್ ಇದೆ. ಸೊ ಅದರಿಂದ ಸ್ಲೀಪರ್ ಸೀಟ್ ಸಿಕ್ತು. ಸೊ ಇವತ್ತಿನ ದಿನ ಫುಲ್ ಎದ್ದಿರೋದೆ. ಸೊ ಇವತ್ತಿನ ದಿನ ಇದರ ಮುಗೀತು. ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಸೊ ಗೈಸ್, ನಾಳೆ ಮಾರ್ನಿಂಗ್ ಸಿಗ್ತೀನಿ. ಓಕೆ, ಬಾಯ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನೈಟ್ ನಿದ್ದೆ ಇರಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿದೆ. ಸೊ ಈಗ ಜಸ್ಟ್ 840 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 25 ಅವರ್ಸ್ ಜರ್ನಿ ಇದೆ. 25 ಅವರ್ಸ್. ಸೊ ಈಗ ಜಸ್ಟ್ ಅದೇ. ಸೊ ನೋಡೋಣ ಸೆಕೆಂಡ್ ಡೇ ಯಾವ ಥರ ಇರುತ್ತೋ. ಅಟ್ಲೀಸ್ಟ್ ಫ್ರಮ್ 3 to 4 ಅವರ್ಸ್ ಆದರೂ ನಿದ್ದೆ ಆಯಿತು. ಇಲ್ಲಾಂದರೆ ಪ್ರಾಮಿಸ್ ಆಗ್ತಿದೆ ಸಿಕ್ಕಿದ್ದಕ್ಕೆ. ಸೊ ಬನ್ನಿ. ಗೈಸ್, ಇವತ್ತಿನ ಡೇ 7 ಆಫ್ಟರ್ನೂನ್ ಲಂಚ್ ಟೋಟಲ್ ಕಾಸ್ಟ್ 120 rupees. ಲೈಕ್ ರೋಟಿ ಮೇಲ್ ಪರಿಚಯ ಆಗಿರೋ ಕೊಟ್ಟಿದ್ದು. ಅಂಡ್ ಇದರಲ್ಲಿ
ರೈಸ್ ಇದೇನೋ ಸಬ್ಜಿ ಕೊಟ್ಟಿದ್ದಾರೆ ಮೋಸ್ಟ್ಲಿ ರೋಟಿಗೆ ಅಂಡ್ ಸಾಂಬಾರ್ ಅಂಡ್ ಇದು ಪಲ್ಯ ಅಂಡ್ ನೆಕ್ಸ್ಟ್ ಚಿಕನ್ಸ್ ಟೋಟಲ್ ಕಾಸ್ಟ್ 120 rupees. ಗೈಸ್ ಫೈನಲಿ ನನ್ನ 18 hours ಸೋಲೋ ಟ್ರಾವೆಲ್ ಜರ್ನಿ ಈಗ ಮಹಾರಾಷ್ಟ್ರದಲ್ಲಿರೋ ಮನ್ಮಾಡ್ ಜಂಕ್ಷನ್ ಅಂತ ಈ ಸ್ಟೇಷನ್ ರೀಚ್ ಆಗಿದೆ. ಸೊ ಏನು ಬ್ಯಾಲೆನ್ಸ್ ಈಗ ಕಂಪ್ಲೀಟ್ ಮಾಡೋದು 1110 kilometers ಕಂಪ್ಲೀಟ್ ಆಗಿದೆ. ಸೊ ಈಗ ಇದು ಮೈನ್ ಸಿಟಿ ಮಾರ್ಕೆಟ್, ಮಹಾರಾಷ್ಟ್ರದಲ್ಲೇ ಮನ್ಮಾಡ್ ಅಂತ ಮೈನ್ ಸಿಟಿ ಮಾರ್ಕೆಟ್. ಸೊ ಇನ್ನು ಬ್ಯಾಲೆನ್ಸ್ 1300 kilometers ಇದೆ. ಬಟ್ ಇಲ್ಲಿ ಮೇನ್ ಏನು ಅಂದ್ರೆ ನಿಮ್ಗೆ ಫ್ರೂಟ್ಸ್ ಏನಾದ್ರು ಬೇಕಿದ್ರೆ ಅಟ್ಲೀಸ್ಟ್ ಸೋಲೋ ಟ್ರಾವೆಲ್ ಮಾಡ್ಬೇಕಾದ್ರೆ ಫ್ರೂಟ್ಸ್ ಇಲ್ಲಿ ಕಮ್ಮಿ ಬೆಲೆಗೆ ಸಿಗ್ತದೆ ಅಂತ, ಅಟ್ಲೀಸ್ಟ್ ಕಮ್ಮಿ ಕಾಸ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಲೈಕ್ ಅದಕ್ಕೆ ಇಲ್ಲಿ ಒಂದು ಟ್ರೈನ್ ಮೇನ್ ಸ್ಟಾಪ್ ಕೊಡೋದೇ ಇಲ್ಲಿ ಮಿನಿಮಮ್ 15 to 20 minutes ಮನ್ಮಾಡ್ ಜಂಕ್ಷನ್ ಅಲ್ಲಿ ಇರ್ತದೆ. ಸೊ ಇಲ್ಲಿ ಪ್ರೆಸೆಂಟ್ಲಿ ಫಂಕ್ಷನ್ ನಡೀತಿದೆ. ಸೊ ಬನ್ನಿ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ನೋಡೋಣ. ಇನ್ನು 1300 kilometers ಬ್ಯಾಲೆನ್ಸ್ ಇದೆ. ಸೊ ಲೆಟ್ಸ್ ಸಿ ಸ್ಟೇಷನ್. ಗೈಸ್ ಫೈನಲಿ ಈಗ ಕನ್ವಾ ಜಂಕ್ಷನ್ ಕ್ರಾಸ್ ಮಾಡ್ತಾ ಇದ್ವಿ. ಸೊ ಈ ಜಂಕ್ಷನ್ ಬರೋದು ಈಗ ಮಹಾರಾಷ್ಟ್ರ ಕ್ರಾಸ್ ಮಾಡಿ ಮಧ್ಯಪ್ರದೇಶ್ಗೆ ಎಂಟರ್ ಆಗ್ತೀವಿ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಟೋಟಲ್ 24 hours ಕಂಪ್ಲೀಟ್ ಆಯ್ತು. ಇಲ್ಲಿಗೆ ನಿನ್ನೆ 7:30 ಸ್ಟಾರ್ಟ್ ಮಾಡಿದ್ದು. ಸೊ ಈಗ 7:30 ಕನ್ವಾ ಜಂಕ್ಷನ್ಗೆ ರೀಚ್ ಆಗ್ತಾ ಇದ್ವಿ. ಸೊ ಇಲ್ಲಿಗೆ ಮಹಾರಾಷ್ಟ್ರ ಎಂಡ್ ಆಗುತ್ತೆ ಅಂಡ್ ನೆಕ್ಸ್ಟ್ ಎಂಪಿಗೆ ಜಾಯ್ನ್ ಆಗ್ಬೋದು. ಬಟ್ ಸೋಲೋ ಟ್ರಾವೆಲ್ ಅಂತೂ ಇದ್ರಲ್ಲಿ ಏನೋ ಅನ್ಕೊಂಡಿದ್ದೆ, ಇಷ್ಟು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಸೋಲೋ ಟ್ರಾವೆಲ್ ಮಾಡಿರ್ಲಿಲ್ಲ. ಇವತ್ತು ಫಸ್ಟ್ ಟೈಮ್ 2400 kilometers ಟ್ರಾವೆಲ್ ಮಾಡ್ತಿದ್ದೆ. ಸೊ ಈಗ ಆಲ್ರೆಡಿ 1400 kilometers ಕಂಪ್ಲೀಟ್ ಆಗಿದೆ. ಇನ್ ಬ್ಯಾಲೆನ್ಸ್ 1000 kilometers ಬ್ಯಾಲೆನ್ಸ್ ಇದೆ. ಸೊ ಮಾರ್ನಿಂಗ್ 9 ಅಷ್ಟರಲ್ಲಿ ಡೆಲ್ಲಿಗೆ ರೀಚ್ ಆಗ್ತೀನಿ. ಸೊ ನೋಡೋಣ. ಸೊ ಲೆಟ್ಸ್ ಸಿ ಇವತ್ತು ಅಂದ್ರೆ ಲೈಕ್ ಈಗ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಟ್ರಾಸಿ ಅಂತ ಒಂದು ಸ್ಟಾಪ್ ಬರುತ್ತೆ. ಸೊ ಅಲ್ಲಿ ಊಟ ಮಾಡ್ಕೊಂಡ್ರೆ ಬೆಟರು, ಬಿಕಾಸ್ ಅದಾದ್ಮೇಲೆ ನೆಕ್ಸ್ಟ್ 11 to 12 o'clock ಗೋಪಾಲ್ ಜಂಕ್ಷನ್. ಸೊ ಅಲ್ಲಿ ಊಟ ಮಾಡಕ್ಕಾಗಲ್ಲ. ಅಲ್ಲಿ ಇಟ್ರಾಸಿಯಲ್ಲಿ ಊಟ ಮಾಡ್ಕೊಂಡ್ರೆ ಬೆಟರು. ಅಲ್ಲಿ ಊಟ ಮಾಡ್ಕೊಂಡು ಆರಾಮಾಗಿ ಬರ್ಕೋಬಹುದು. अरे बिस्किट खत्म हो गए यार, क्या करना है? चलो फेंक दो, चलो बिस्किट देने वाला था पर तुमने लेट कर दिया अभी. अरे पर फेंको, चलो. तुम चढ़ाओ, हाँ तुम चढ़ाओ. चैट जीपीटी करके अमेरिका का स्पेलिंग महाराज जी बता रहे हैं अभी. ये देखो, ये मोबाइल फोन, ये महाराज जी, और स्पेलिंग अब बताओ. प्रेमानंद का शिष्य. ये तुम वीडियो वायरल कर सकते. नाइट फूड 50 rupees. वेज बिरयानी. वेज बिरयानी है ना ये दिखाओ. ब्लैक चना जस्ट ಇಟರ್ಸಿ ಜಂಕ್ಷನ್ ಅಂತ. ಸೊ ನೈಟ್ ಐ ಥಿಂಕ್ ಲಾಸ್ಟ್ ಈ ಟ್ರೈನ್ ಇಲ್ಲಿ ಊಟ ಮಾಡ್ಕೊಂಡ್ರೆ ಬೆಟರ್. ಲೈಕ್ ನಾನು ಲಾಸ್ಟ್ ಹೇಳಿದಾಗೆ ಇಲ್ಲಿ ಊಟ ಮಾಡ್ಕೊಂಡ್ರೆ 9:20 ರೀಚ್ ಆಗುತ್ತೆ. ಸೊ ಇಲ್ಲಿ ಊಟ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಟಾಪ್ ಬರೋದು ಗೋಪಾಲ್ ಜಂಕ್ಷನ್. ಸೊ ಅದು ಉತ್ತರ ಪ್ರದೇಶ ಬರುತ್ತೆ, ಮಧ್ಯಪ್ರದೇಶ ಕ್ರಾಸ್ ಮಾಡಿ. ಸೊ ಅದಕ್ಕೋಸ್ಕರ ಇಲ್ಲೇ ಊಟ ಮಾಡ್ಕೊಂಡ್ರೆ ನೈಟ್ ಮಿಡ್ ಊಟ ಮಾಡಿದ್ವಿ ತಪ್ಪುತ್ತೆ ಅಂತ. ಸೊ ಅದಕ್ಕೆ ನಾನು ಇಲ್ಲಿ ಊಟ ಮುಗಿಸ್ತೀನಿ. ಟೋಟಲಿ ಇಲ್ಲಿವರೆಗೂ ಇನ್ನ ಬ್ಯಾಲೆನ್ಸ್ ಮಾರ್ನಿಂಗ್ 5:30 to ನಿಯರ್ 6 o'clock ನಾವು ಆಗ್ರಾ ಜಂಕ್ಷನ್ ರೀಚ್ ಆಗ್ತೀವಿ. ಅಲ್ಲಿಂದ ನೋಡೋಣ ಜರ್ನಿ. ಇಲ್ಲಿವರೆಗೂ ಹೆವಿ ಕ್ರಿಟಿಕಲ್ ಆಗಿತ್ತು ಅಂಡ್ ಹೆವಿ. ಸ್ವಲ್ಪ ಜನ ಸಿಕ್ಕಿದ್ರು, ಮಾತಾಡ್ಕೊಂಡು ಟೈಮ್ ಪಾಸ್ ಆಯ್ತು. ಸೊ ಇನ್ನು ಬ್ಯಾಲೆನ್ಸ್ ಇರೋದು
ಮಾರ್ನಿಂಗ್ 5 o'clock ವರೆಗೂ. ಸೊ ಅಲ್ಲಿವರೆಗೂ ಪೀಸ್ಫುಲ್ ನಿದ್ದೆ ಮಾಡಿ ಹೋಗೋಣ. ಸೊ ವೇಟ್ ಫಾರ್ ತಾಜ್ ಮಹಲ್. ನಾನು ಫಸ್ಟ್ ಟೈಮ್ ತಾಜ್ ಮಹಲ್ ನೋಡ್ತಾ. ಲೆಟ್ಸ್ ಸಿ, ನೋಡುವ ಬೆಳಗ್ಗೆ. ಸೊ ನಂದು ಇಲ್ಲಿವರೆಗೂ ಆಗಿರೋ ಚಾರ್ಜಸ್ ಮಾರ್ನಿಂಗ್ ಟಿಫನ್ ಬಂದು ಮಾರ್ನಿಂಗ್ ಟಿಫನ್ 50 rupees ಅಂಡ್ ಆಫ್ಟರ್ನೂನ್ ಲಂಚ್ ಅದು ನಾನು ಟಾಲಿ ಬುಕ್ ಮಾಡಿದೆ. ಸೊ ಅದಕ್ಕೆ 120 rupees ಅಂಡ್ ನೈಟು 50 rupees. ಟೋಟಲ್ ನನಗೆ 220 rupees ಫುಡ್ ಪರ್ ಡೇಗೆ ಅಂಡ್ ಎಕ್ಸ್ಟ್ರಾ 20 to 40 ವಾಟರ್ಗೆ. ಅದು ಬಿಟ್ರೆ ಏನೇನು ಗೊತ್ತಾಗಿಲ್ಲ. ಸೊ 250 to 260 rupees ಪರ್ ಡೇಗೆ ನಂದಾಗಿದೆ. ಸೊ ಲೆಟ್ಸ್ ಸಿ ನಾಳೆ ಯಾವ ತರ ಇರುತ್ತೆ ಅಂಡ್ ಅಲ್ಲಿಂದ ಏನ್ರಲ್ಲಿ ಹೋಗ್ಬೇಕು ಎಲ್ಲ ಡಿಸ್ಕಸ್ ಎಲ್ಲ ಹೇಳ್ತೀನಿ. ಅಂಡ್ ನಂದು ಇನ್ನೊಂದು ಪ್ಲಾನ್ ಇದೆ, ಡೆಲ್ಲಿ ಎಕ್ಸ್ಪ್ಲೋರ್ ಮಾಡೋದು. 1 day ಎಕ್ಸ್ಟೆಂಡ್ ಆಗಿದೆ. ಸೊ ಆ ಪ್ಲಾನ್ ಇರುತ್ತೆ. ಆ ಡೆಲ್ಲಿಯಲ್ಲಿ ಏನ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಸೊ ಲೆಟ್ಸ್ ಸಿ ಬೈ ಮಾರ್ನಿಂಗ್ ಗೈಸ್. ಅದೆಲ್ಲ ಬೇಡ, मराठी में आई लव यू कैसे बोल? मराठी में आई लव यू कैसे पूछते हैं? मी तुझ्यावर प्रेम करतो. मी तुझ्यावर प्रेम करतो. ठीक है, थैंक यू. कन्नड़ा में आता है क्या? आई लव यू कन्नड़ा में आता है क्या? कैसे बोल रहा? ನಾನು ನಿನ್ನನ್ನು ಪ್ರೀತಿಸುತ್ತೇನೆ. फिर बोला ನಾನು ನಿನ್ನನ್ನು ಪ್ರೀತಿಸುತ್ತೇನೆ. Hello guys, good morning. Just now Agra station reach ಆಗ್ತಾ ಇದೆ. ಇನ್ನು 2 kilometers ಬ್ಯಾಲೆನ್ಸ್ ಇದೆ. ಸೊ ತಾಜ್ ಮಹಲ್ ನೋಡಕ್ ರೆಡಿ ಆಗಿರಿ. ಇಲ್ಲಿಂದ ತೋರಿಸ್ತೀನಿ. ಇಲ್ಲಿ ಫ್ರೆಶ್ ಅಪ್ ಆಗಿ ಹೋಗ್ಬೇಕು. ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್. ನಿದ್ದೆ ಆಗಿದೆ. ಸೊ ಆಗ್ರಾ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ನೋಡಿ. So guys, finally I reached Agra railway station. So 2 days ಇಂದ ಟ್ರಾವೆಲ್ ಮಾಡಿ ಹೆವಿ ಟೈರ್ಡ್ ಆಗಿದೆ. ಸೊ ಹಿಂಗ ಹೋಗಂಗ್ ರೆಡಿ ಆಗ್ಬಿಡ್ತೀನಿ. ಇಲ್ಲಿಂದ ಟೋಟಲ್ 5 kilometers ಇದೆ, 5 to 6 kilometers. ಸೊ ಆಟೋದಲ್ಲಿ ಹೋಗ್ಬೇಕು. ಸೊ 5 minutes ಬ್ರೇಕ್ ಕೊಡಿ, ಮತ್ತೆ ಹಂಗೆ ಬರ್ತೀನಿ ನನ್ನ ಡ್ರೀಮ್ ಪ್ಲೇಸ್ಗೆ. ಹ್ಯಾಂಗ್ ವರ್ಲ್ಡ್ ಅಲ್ಲೇ ಫೇಮಸ್ ಆಗಿರೋ ಪ್ಲೇಸ್ಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ವೇಟ್ ಅಂಡ್ ವಾಚ್ ಗೈಸ್. ಫೈನಲಿ ರೆಡಿ ಆಗಿದ್ದೇನೆ. ಲೈಕ್ ನೋಡಿ ನನ್ನ ಔಟ್ಫಿಟ್. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೆ. 2500 kilometers ಟ್ರಾವೆಲ್ ಮಾಡಿ ಈಗ ಹೋಗ್ತಿದ್ದೇನೆ ಪ್ರಪಂಚದಲ್ಲಿ 7 ಅದ್ಭುತಗಳಲ್ಲಿ 1 ಪ್ಲೇಸ್ ಆಗಿರೋ ತಾಜ್ ಮಹಲ್ಗೆ. ಸೊ ಹೊರಗಡೆ ನೋಡೋಣ, ರೈಲ್ವೆ ಸ್ಟೇಷನ್ ಹೊರಗಡೆ ಬಿಟ್ಟಿದ್ದೀನಿ. ಹೊರಗಡೆ ಹೋಗಿ ನೋಡೋಣ ಯಾವ ತರ ಇರುತ್ತೆ, ಯಾವ ತರ ಚಾರ್ಜಸ್ ಮಾಡ್ತಾರೆ ಅಂತ. ಸೊ ಅವ್ರು ಹೇಳೋದು ಲೈಕ್ ಒಂದು ವರ್ಷಂಗೆ ಇದು 5 to 6 kilometers ಇರೋದು. ಸೊ ಒಬ್ಬೊಬ್ರು ಇಲ್ಲಿ ಒಳಗಡೆ ರೈಲ್ವೆ ಸ್ಟೇಷನ್ ಅಲ್ಲಿ ಹೇಳಿದ್ರು ಲೈಕ್ ಎಕ್ಸಿಟ್ ಹತ್ರ ಮಿನಿಮಮ್ 50 to 100 rupees ಚಾರ್ಜಸ್ ಮಾಡ್ತಾರೆ. ಬಟ್ ಹೊರಗಡೆ ರೋಡಲ್ಲಿ ಹೋಗಿ ಕೇಳಿದ್ರೆ ಪರ್ ಪರ್ಸನ್ಗೆ 20 rupees ಅಂತ ಗೊತ್ತಾಯ್ತು. ಅದಕ್ಕೆ ನೋಡೋಣ ಹೊರಗಡೆ ಹೋದ್ರೆ ಗೊತ್ತಾಗತ್ತೆ ಏನಂತ ಹೇಳ್ತಾರೆ. ಸೊ ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗೋಣ. ಎಲ್ಲ ಎಕ್ಸೈಟ್ಮೆಂಟ್ ಹೆವಿ ಇದೆ. ಗೈಸ್ ಬ್ಯಾಕ್ ಸೈಡ್ ಕಾಣಿಸ್ತಿದಲ್ಲ, ಇದೆ ಆಗ್ರಾ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್. ಬಟ್ ಇಲ್ಲಿ ಬಂದಾಗ ಕೇಳಲ್ಲ, ಆಟೋಗೆ 150 rupees ಅಂತೆ 5 kilometers. ಲಾಸ್ಟ್ ಟೈಮ್ ಆದ್ರೂ ಲೈಕ್ ವಿಡಿಯೋದಲ್ಲಿ ನೋಡಿ ತಿಳ್ಕೊಂಡಿರ್ಬೇಕ 50 to 80 rupees ಫ್ರಮ್ ಹಿಯರ್ 100 rupees.
ಮತ್ತೆ ಈಗ ಇಲ್ವಾ 150 rupees. ಸೊ ಅದಕ್ಕೆ ಹೊರಗಡೆ ಎಲ್ಲಾದ್ರೂ ನೋಡೋಣ, ಅಲ್ಲಿ ಅಟ್ಲೀಸ್ಟ್ ಕಮ್ಮಿಗೆ ಸಿಗ್ಬೋದು. 5 kilometersಗೆ 150 rupees ವರ್ತಾ ಇಲ್ಲ. ಲೆಟ್ಸ್ ಹೊರಗಡೆ ನೋಡೋಣ ಬನ್ನಿ. ಗೈಸ್ ಇಲ್ಲಿ ಹೆಂಗೆ ಅಂದ್ರೆ ಲೈಕ್ ಸೋಲೋ ಬಂದ್ರೆ ಮಿನಿಮಮ್ 150 ಚಾರ್ಜ್ ಮಾಡ್ತಾರೆ. ಬಟ್ ಅದೇ ನೀವೇನಾದ್ರೂ ಸವಾರಿ ಲೈಕ್ ಬೇರೆ ಯಾರಾದ್ರೂ ಜೊತೆಲಿ ಇದ್ರೆ ಕುತ್ಕೊಂಡ್ರೆ ಪರ್ ಪರ್ಸನ್ಗೆ 30 ಚಾರ್ಜ್ ಮಾಡ್ತಾರೆ. ಬಟ್ ಏನು ಮಾಡಕ್ಕಾಗಲ್ಲ, 150 ಕೊಡಕ್ಕಾಗಲ್ಲ, ವೆಯ್ಟ್ ಮಾಡ್ಲೇಬೇಕು. ಲಿಟರಲಿ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಒಂದ್ಸಲ ನೋಡಿದ್ರೆ ಸೆಲ್ಫಿ ಸ್ಟಿಕ್ ಇಲ್ಲ ಅಂತ ಹೇಳಿದ್ರು, ಮತ್ತೆ ಹಾಗೆ ಹೇಳಿಲ್ಲ ಮೈಕ್ ಅಲೋ ಇಲ್ಲ ಅಂತ. ಒಳಗಡೆ ಫುಲ್ ಎಲ್ಲ ಎಂಟರ್ ಆಗ್ತಿದೆ, ನಂಗೆ ಮೈಕ್ ಅಲೋ ಇಲ್ಲ ಅಂತ. ಬಟ್ ನಿಜ ಹೆವಿ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ಗೈಸ್ ಫೈನಲಿ ಮುಗಿಸ್ಕೊಂಡು ಒಳಗಡೆ ಎಂಟರ್ ಆಗ್ತಿದೆ. ಹೋಗ್ತೀವಿ ಇಲ್ಲ, ಇನ್ನೂ ಒಂದು 1/2 hour ಲೇಟ್ ಆಗುತ್ತೆ ಅನ್ಕೊಂಡೆ. ಬಟ್ ಫೈನಲಿ ಕಂಪ್ಲೀಟ್ ಆಯ್ತು. ಈಗ ಒಳಗಡೆ ಎಂಟರ್ ಆಗ್ತಿದ್ದೇನೆ. ಬಟ್ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದು ವೆಸ್ಟ್ ಗೇಟ್ ಅಲ್ಲಿ, ಬಟ್ ಈಗ ಈಸ್ಟ್ ಗೇಟ್ ಇಂದ, ಅಂದ್ರೆ ಎಲ್ಲಿಗೆ ಹೋದ್ರೆ ಈಸ್ಟ್ ಗೇಟ್ ಹತ್ರನೇ ಬರ್ಬೇಕು ಟಿಕೆಟ್ಗೆ. ನಿಜ ಲಿಟ್ರಲಿ ಶನಿವಾರ ಆಗಿದ್ರಿಂದ, ವೀಕೆಂಡ್ ಆಗಿದ್ರಿಂದ ಇಷ್ಟೊಂದು ಹೆವಿ ಜನ ಇದಾರೆ ಗೈಸ್. ಅಂಡ್ ಹೆವಿ ಟೈಟ್ ಸೆಕ್ಯೂರಿಟಿ. ಒಂದು ವಾಟರ್ ಬಾಟಲ್ ಬಿಟ್ರೆ ಬೇರೆ ಏನು ಅಲೋ ಇಲ್ಲ. ಲೈಕ್ ಗಾಗಲ್ಸ್, ವಾಟರ್ ಬಾಟಲ್, ಮೊಬೈಲ್, ಮೈಕ್ ಅಲೋ ಇಲ್ಲ, ಸೆಲ್ಫಿ ಸ್ಟಿಕ್ ಅಲೋ ಇಲ್ಲ, ಏನು ಇಲ್ಲ. ಲೈಕ್ ಇಲ್ಲಿವರೆಗೂ ಆಗಿದಾಯ್ತು. ಸೊ ಈಗ್ಲಾದ್ರೂ ಎಕ್ಸ್ಪ್ಲೋರ್ ಮಾಡೋಣ ಕರೆಕ್ಟ್ ಆಗಿ. ಸೇಮ್ ಗ್ರೀನರಿ ನೆನೆ ಯಾವ ತರ ನೋಡಿದ್ದೆ ಲಾಸ್ಟ್ ವಿಡಿಯೋ ಎಲ್ಲ ನೋಡಿದ್ದೀರಲ್ಲ, ರೆಡ್ ಫೋರ್ಟ್ ಗ್ರೀನರಿ ಸೇಮ್ ಲೈಕ್ ಅದೇ ತರನೇ ಇದೆ. ಸೇಮ್ ಎರಡೂ ಬಿಲ್ಡಿಂಗ್ ಕಟ್ಸಿರೋರು ಒಬ್ರೆ, ಶಾಜಹಾನ್. ಸೊ ಆರ್ಕಿಟೆಕ್ಚರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ಇಲ್ಲಿರೋ ಆರ್ಕಿಟೆಕ್ಚರ್ ಅಲ್ಲಿ ಯಾವ್ದನ್ನು ಮ್ಯಾಚ್ ಮಾಡಕ್ಕೆ ಆಗಲ್ಲ, ಆಗಿನ ಕಾಲದಲ್ಲಿ ಕಟ್ಟಿರೋದು ಅಂದ್ರೆ. ಲೈಕ್ ಈಗ ಕಾಣಿಸುತ್ತೆ ನೋಡಿ ತಾಜ್ ಮಹಲ್ ಮೇನ್ ಗೇಟ್. ನಾನು ಈಗ ನಿಂತ್ಕೋತೀನಿ ಈಸ್ಟ್ ಅಂಡ್ ವೆಸ್ಟ್ ಎರಡ್ ಸೈಡ್ ಇಂದಾನು ಎಂಟ್ರೆನ್ಸ್ ಅಲ್ಲಿ. ಈಗ ನೀವು ನನ್ನ ಸರೌಂಡಿಂಗ್ ಏನ್ ನೋಡ್ತಿದ್ದೀರಾ, ಇದು 2 ಗೇಟ್ ಇಂದ ಎಂಟ್ರೆನ್ಸ್ ಬರೋ ಸೆಂಟರ್ ಪಾಯಿಂಟ್, ಮಿಡಲ್ ಪಾಯಿಂಟ್ ಇಲ್ಲೇ ಇರೋದು. ಸೊ ಈಸ್ಟ್ ಮತ್ತೆ ವೆಸ್ಟ್ ಗೇಟ್ ನೋಡಿ. ಇಲ್ಲಿ ನನ್ನ ಬ್ಯಾಕ್ ಸೈಡ್ ಒಂದು ಗೇಟ್ ಇದೆ ಆ ಕಡೆ, ಮತ್ತೆ ಈಗ ನಾನ್ ಬಂದಿದ್ದು ಈ ಗೇಟ್ ಇಂದ. ಸೊ ಈ ಗೇಟು ಈಸ್ಟ್ ಗೇಟು, ಅಂಡ್ ಈ ನನ್ನ ಆಪೋಸಿಟ್ ನನ್ನ ಬ್ಯಾಕ್ ಸೈಡ್ ಇರೋದು ವೆಸ್ಟ್ ಗೇಟ್. ಸೊ ಈಸ್ಟ್ ಗೇಟ್ ಅಲ್ಲಿ ಬಂದ್ರೆ ಅಟ್ಲೀಸ್ಟ್ ಒಂದು 200 meters ನಡ್ಕೊ ಬರ್ಬೋದು. ಸೊ ಈ ಗೇಟ್ ಅಲ್ಲಿ ಅಂದ್ರೆ ಮಿನಿಮಮ್ ಒಂದು 500 meters ನಡ್ಕೊ ಬರ್ಬೇಕು. ಅಂಡ್ ಅಲ್ಲಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡ್ಬೇಕಾಗತ್ತೆ ಅಮೌಂಟ್ ಕೊಟ್ಟು. ಅಂಡ್ ಈಗ ನನ್ನ ಬ್ಯಾಕ್ ಸೈಡ್ ಕಾಣಿಸ್ತಿದೆ ನೋಡಿ ಗೈಸ್, ಇದೇ ತಾಜ್ ಮಹಲ್ ನ ಮೈನ್ ಗೇಟ್. ಇದನ್ನ ವಿಡಿಯೋದಲ್ಲಿ ನೋಡಿ 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 ಮಿನಿಮಮ್ ಅಂದ್ರೆ ಒಂದು 10 to 20 times ನೋಡಿದೀನಿ ನಾನ್ ಯಾವಾಗ ರೀಚ್ ಆಗೋದು ಅಂತ. ನೋಡಿ ಗೈಸ್, ಅಂಡ್ ಅಲ್ಲಿ ಒಳಗಡೆ ಕಾಣಿಸ್ತಿದಲ್ಲ, ಸೊ ತಾಜ್ ಮಹಲ್ ಸ್ವಲ್ಪ ಡೋರ್. ಸೊ ಬನ್ನಿ ಈಗ ತಾಜ್ ಮಹಲ್ ತುಣುಕ್ ಕಾಣಿಸ್ತಿತ್ತಲ್ಲ ಒಂದು ಸ್ವಲ್ಪ ವ್ಯೂ. ಸೊ ಈಗ ಒಳಗಡೆ ಹೋಗೋಣ ಯಾವ ತರ ಇರುತ್ತೋ. ಗೈಸ್, ಫಾರ್ ದ ಫಸ್ಟ್ ಟೈಮ್ ವರ್ಲ್ಡ್ ಅಲ್ಲಿರೋ 7 ವಂಡರ್ಸ್ ಪ್ಲೇಸ್ ಅಲ್ಲಿ ಒಂದ್ ಪ್ಲೇಸ್ ಆಗಿರೋ ತಾಜ್ ಮಹಲ್ ನ ನನ್ ಕಣ್ಣಾರೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ. ಮಾತ್ರ ಅಲ್ಟಿಮೇಟ್ ಆಗಿದೆ. ಇಷ್ಟು ದಿನದಿಂದ ಚಿಕ್ಕ ವಯಸ್ಸಿಂದ ಬುಕ್ ಅಲ್ಲಿ ಓದ್ಕೊ ಬರ್ತಿದ್ದೆ, ಅಂಡ್ ಫೋನ್ ಅಲ್ಲಿ ನೋಡ್ತಿದ್ದೆ, ಸ್ಟೋರೀಸ್ ನೋಡ್ತಿದ್ದೆ. ಈಗ ನನ್ ಬ್ಯಾಕ್ ಸೈಡ್ ಇದೆ. ಲೈಕ್ ಅಲ್ಟಿಮೇಟ್ ಆಗಿದೆ ಗೈಸ್. ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಲೈಕ್ ಸೋಲೋ ಟ್ರಾವೆಲ್ ಅಲ್ಲಿ ಈ ತರ ಮಾತ್ರ ಎಕ್ಸ್ಪೀರಿಯನ್ಸ್ ಸೈಕ್ ಆಗಿದೆ.
ಬಟ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಫುಲ್ ಎಂಟಿ ಆಗಿರುತ್ತೆ. ಲೈಕ್ ವೀಕ್ ಡೇಸ್ ಅಲ್ಲಿ ಬಂದ್ರೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಸೊ ಇಷ್ಟಲ್ವಾ ಗೈಸ್ ಆ 4 ಪಿಲ್ಲರ್ನ. ಸೊ ನಾನು ನೋಡಿದ್ರು ನಿಜ ಲಿಟ್ರಲಿ ಹಂಗೆ ಕಾಣಿಸೋದೇ ಇಲ್ಲ, ಅದು ಬೆಂಡ್ ಆಗಿದೆ ಅಂತ. ಬೆಂಡಾಗಿ ಅದೇ ಥರನೇ ಕಟ್ಟಿದ್ದಾರೆ ಅಂತ. ಬಟ್ ಅಂದರೆ ಆಗಿನ ಕಾಲದಲ್ಲಿ ಸಿಮೆಂಟ್ ಇಲ್ಲದೆ ಏನಿಲ್ಲದೆ ಅಲ್ಲಿ ಮೇಲೆ ಬರೋ ಗೋಪುರನ ಯಾವ ಥರ ಕಟ್ಟಿದ್ರು ಅಂದರು ನಿಜವಾಗ್ಲೂ ಇಲ್ಲಿವರೆಗೂ ಗೊತ್ತಿಲ್ಲ. ಅದು ಟೋಟಲ್ 40 ಮೀಟರ್ಸ್ ಡಿಸ್ಟೆನ್ಸ್ ಇದೆ ಆ ಒಂದು ಗೋಪುರ ಮಾತ್ರ. ನಾನು ಅದೇ ಎಕ್ಸ್ಪೆಕ್ಟ್ ಮಾಡಿದ್ರೆ ಸೇಮ್ ಟೈಮಲ್ಲೇ ಅನಿಸುತ್ತೆ ಲೈಕ್ ತಾಂಜಾವೂರಲ್ಲಿ ಒಂದು ಟೆಂಪಲ್ ಕಟ್ಟಿದಾರಲ್ವ, ಸೊ ಅದಕ್ಕೂ ಸೇಮ್ ಅದು ಯಾವ ಥರ ಯೂಸ್ ಮಾಡಿದ್ರು ಏನು ಯೂಸ್ ಮಾಡಿದ್ರು ಗೊತ್ತಿಲ್ಲ. ಮೇಯ್ನ್ ಇದಕ್ಕೆ ಸಿಮೆಂಟ್ ಯೂಸ್ ಮಾಡಿಲ್ಲ, ಏನೂ ಇಲ್ಲ. ಅದು ಯಾವ ಥರ ಬಿಲ್ಡ್ ಮಾಡಿದಾರೋ ಲೈಕ್ ಇದನ್ನು ಮೇಯ್ನ್ ಥಿಂಗು ಯಮುನಾ ನದಿ ಮೇಲೆ ಬಿಲ್ಡ್ ಮಾಡಿರೋದು. ಸೊ ಈಗ ನಿಮ್ಮನ್ನು ಸೆಂಟರ್ ಪಾಯಿಂಟ್ ಕರ್ಕೊಂಡು ಹೋಗ್ತೀನಿ. ಲೈಕ್ ಏನು ಅಂದರೆ ತಾಜ್ ಮಹಲ್ ಬಿಲ್ಡಿಂಗು ಮತ್ತು ನಾನು ಬ್ಯಾಕ್ ಸೈಡ್ ಕಾಣಿಸ್ತಿದ್ದೆಲ್ಲ ಆ ಗೇಟ್ಗೆ, ಇದಕ್ಕೆ ಸೆಂಟರ್ ಪಾಯಿಂಟ್ಗೆ ಬನ್ನಿ ಗೈಸ್. ಈಗ ನಾನು ತಾಜ್ ಮಹಲ್ ಆ್ಯಂಡ್ ಬ್ಯಾಕ್ ಸೈಡ್ ಮೇನ್ ಗೇಟ್ ಎರಡಕ್ಕೂ ಮಿಡಲ್ ಪಾರ್ಟಲ್ಲಿದ್ದೀನಿ. ಲಿಟ್ರಲಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್, ಎಕ್ಸ್ಪೆಕ್ಟೂ ಮಾಡೋಕ್ಕಾಗ್ತಿಲ್ಲ ಆ ಥರ ಇದೆ ವ್ಯೂ ಪಾಯಿಂಟ್. ಲೈಕ್ ಆ ಪಿಲ್ಲರ್ಗಳನ್ನ ಈಗಲೂ ನೋಡ್ತಿದ್ರು ಏನು ಸೈಡ್ ಬೆಂಡ್ ಆಗಿದ್ದಂಗೆ ಇಲ್ಲ, ಲೈಕ್ ಸ್ಟ್ರೈಟಾಗಿ ಯಾವ ಥರ ಇದೆಯೋ ಅದೇ ಥರನೇ ಇದೆ. ಬಟ್ ಇನ್ನೊಂದೇನು ಅಂದರೆ ಈ ತಾಜ್ ಮಹಲ್ನ ನೋಡ್ಬೇಕು ಅಂದರೆ 4 ಸೈಡ್ಸಿಂದ ನೋಡಿದ್ರು ಸೇಮ್ ಒಂದೇ ಥರನೇ ಕಾಣಿಸುತ್ತಂತೆ. ಲೈಕ್ ಈ ಕಡೆ ಈಗ ನಾನು ಫ್ರಂಟ್ ಕಡೆ ಇದೆ, ಈ ಕಡೆ ಅಂದರೆ ಫ್ರಂಟ್ ಇದೀನಲ್ವ, ಸೊ ಈ ಥರ ಅಂದರೆ ಲೈಕ್ ಈ ಡೋರ್ ಯಾವ ಥರ ಕಾಣಿಸ್ತಿದ್ಯೋ ನಾವು ಸೈಡಿಗೆ ಹೋದರೂ ಅದೇ ಥರನೇ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ, ನಾನು ಕೇಳಿದ್ದೀನಿ ಅಷ್ಟೇ, ಬಟ್ ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ. ಬಟ್ ಈ ವ್ಯೂ ಪಾಯಿಂಟ್ ನೋಡಿದ್ರೆ ಮಾತ್ರ ನೀವು ಲಿಟ್ರಲಿ ನಾನು ಹೇಳಿದ್ರೆ ಎಷ್ಟು ಅರ್ಥ ಆಗಲ್ಲ, ಬಟ್ ನೀವು ಬಂದು ಒಂದು ಸಲ ವಿಸಿಟ್ ಮಾಡಲೇಬೇಕು. ಬಟ್ ಲಿಟ್ರಲಿ ಏನೂ ಬಿಡದೆ ಲೈಕ್ ಸೆಲ್ಫಿ ಸ್ಟಿಕ್ಕು ಅದೇನಾದರೂ ಇದೆ ಅಂದರೆ ಇನ್ನೂ ಸ್ವಲ್ಪ ವಾಯ್ಸ್ ಕ್ಲಾರಿಟಿಯಾಗಿ ಕೇಳಿಸಿತ್ತು. ಬಟ್ ಆದರೂ ನಾನಿಲ್ಲಿ ನೋಡಿಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ಲೈಕ್ ಸೋಲೋ ಟ್ರಾವೆಲಾದರೂ ಈ ಥರ ಎಂಜಾಯ್ ಮಾಡ್ಬೇಕು ಗೈಸ್. ಗೈಸ್ ನೋಡಿದ್ರಲ್ಲ ಯಾವ ಥರ ಇದೆ ಪ್ಲೇಸು ಅಂತ. ಈಗ ಅಲ್ಲಿ ಮೇಲಕ್ಕೆ ಹೋಗಬೇಕು ಅಂದರೆ 200 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಸೊ ನಾನು ಸರೌಂಡಿಂಗ್ ಏನಿದೆ ಅಂತ ಫಸ್ಟ್ ಅದನ್ನು ನೋಡ್ತೀನಿ ಆ್ಯಂಡ್ ನೆಕ್ಸ್ಟ್ ಟಾಪ್ ಒಳಗಡೆ ಹೋಗ್ತೀನಿ, ನೋಡೋಣ ಯಾವ ಥರ ಇರುತ್ತೋ. ಆ್ಯಂಡ್ ಮೇನ್ ಥಿಂಗ್ ಏನು ಅಂದರೆ ವಾಟರ್ ಬಾಟಲ್ ತೊಗೊಂಬಂದಿರಿ, ಇಲ್ಲಾಂದರೆ ಇಲ್ಲಿ ಕುಡಿಯೋಕೆ ಇಟ್ಟಿರ್ತಾರೆ, ಬಟ್ ಮೇನ್ ವಾಟರ್ ಬಾಟಲ್ ತೊಗೊಂಬಂದಿದ್ರೆ ಬೆಟರ್ ಅನಿಸುತ್ತೆ, ಯಾಕಂದರೆ ಹೆವಿ ಬಿಸಿಲಿದೆ. ಗೈಸ್ ಈ ತಾಜ್ ಮಹಲ್ನ 22 ಇಯರ್ಸ್ ಕಟ್ಟಿದ್ರು ಅಂತ ಇದು. ಲೈಕ್ ನಾನು ವೀಡಿಯೋದಲ್ಲಿ ನೋಡ್ಬಿಟ್ಟು ಇಷ್ಟಿದನ್ನೆಲ್ಲ 22 ಇಯರ್ಸ್ ಕಟ್ಟಬೇಕಾ ಅನಿಸ್ತಿತ್ತು. ಬಟ್ ಇಲ್ಲಿ ಬಂದಮೇಲೆ ನಿಯರ್ ಬೈ ನಿಯರ್ ಬರ್ತಾ ಇದ್ರೆ ಯಾವ ಥರ ಇದೆ ನೋಡಿ. ಅಲ್ಲಿದ್ದೆ ಸೊ ಬ್ಯಾಕ್ ಗೇಟ್ ಅಲ್ಲಿಂದ ನಿಯರ್ ಇಲ್ಲಿವರೆಗೂ ಬಂದಿದ್ದೀನಿ. ಬಟ್ ಬರ್ತಾ ಇದ್ರೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಂದರೆ ಅಲ್ಲಿ ಮೇಲೆ ಇರೋರೆಲ್ಲ ಇರುವಾಗಲಿದ್ದಂಗೆ ಇದ್ದಾರೆ. ಬಟ್ ಲಿಟ್ರಲಿ ಅಲ್ಟಿಮೇಟ್ ಆಗಿದೆ ಗೈಸ್. ಬನ್ನಿ ಈಗ ಮೇಲೆ ಹೋಗೋಣ. ಬಟ್ ಸರೌಂಡಿಂಗ್ ಏನಿದೆ ಅದನ್ನು ಸ್ವಲ್ಪ ನನಗೂ ಗೊತ್ತು, ಸೊ ಹೇಳ್ತೀನಿ. ಬಟ್ ಈ ಗ್ರೀನರಿಗೆ ಬ್ಯಾಕ್ ಸೈಡ್ ಇರೋ ವ್ಯೂಗೆ ಅಲ್ಟಿಮೇಟ್ ಆಗಿದೆ. ಬಟ್ ಎಲ್ಲ ಕಡೆ ನೋಡಿದ್ರು ಒಂದೇ ಥರನೇ ಕಾಣಿಸುತ್ತೆ ನನ್ನ ಪ್ರಕಾರ. ಅವ್ರು ಹೇಳಿದ್ದೀನಿ ನಿಜಾನೇ. ಬಟ್ ಈಗ ಮೇಲೆಗಡೆ ಹೋಗ್ತೀನಿ, ಅದಕ್ಕೆ 200 ರೂಪೀಸ್ ಟಿಕೆಟ್ ಅಂತ ಹೇಳಿದ್ದಾರೆ. ಸೊ ಬನ್ನಿ ನೋಡೋಣ. ಗೈಸ್ ನೀವು ನೋಡ್ತಿದ್ದೀರಲ್ಲ, ಇದೇ ನನ್ನ ಬ್ಯಾಕಲ್ಲಿ ಇದೆಯಲ್ಲ, ಇದೇ ಕಾಣಿಸಿರೋದು. ಲೈಕ್ ಇದನ್ನು ನಮಾಜ್ ಮಾಡೋ ಪ್ಲೇಸ್ ಅಂತಾರೆ, ಮಸೀದಿ. ಸೊ ಇಲ್ಲೇ ನಮಾಜ್ ಮಾಡ್ತಿದ್ದು. ಸೊ ಈಗ ನೋಡಿ ಬ್ಯಾಕ್ ಸೈಡ್ ಸೇಮ್ ಸ್ಟಾರ್ಟಿಂಗ್ ಯಾವ ಥರ ಕಾಣಿಸಿತ್ತು ಈಗಲೂ ಸೇಮ್ ಅದೇ ಥರನೇ ಕಾಣಿಸುತ್ತೆ. ಅದಕ್ಕೆ ಈಗ ನನಗೆ ನಿಮ್ಮಲ್ಲಿ ಗೊತ್ತಾಯಿತು 4 ಸೈಡು ಸೇಮ್ ಅದೇ ಥರ ವಿಸಿಬಲ್ ಆಗುತ್ತೆ ಅಂತ. ಸೊ ಈ ಆರ್ಕಿಟೆಕ್ಚರ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ ಶಹಜಹಾನ್ ಯಾಕೆ ಆ ಜನದ ಕೈ ಕತ್ತರಿಸ್ದ ಆ್ಯಂಡ್ ಅವ್ರನ್ನ ಯಾಕೆ ಪ್ರಿಜನಲ್ಲಿ ಹಾಕಿ ಇಟ್ಟಿದ್ದ, ಹೊರಗಡೆ ಬಿಡಿದೆ ಅಂತ. ಈ ಆರ್ಕಿಟೆಕ್ಚರ್ನ ಮತ್ತು ಯಾರ ಕೈಯಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಟೋಟಲ್ 22 ಇಯರ್ಸ್ ಬಿಲ್ಡ್ ಮಾಡಿದ್ದಾರೆ ಈ ಬಿಲ್ಡಿಂಗ್ನ.
ಲೈಕ್ ಇದ್ರ ಕೆಳಗಡೆ ಹರಿತಾ ಇರೋದು ಯಮುನಾ ನದಿ. ಸೊ ಆ ಯಮುನಾ ನದಿ ಅಲ್ಲಿ ಬ್ಯಾಕ್ ಸೈಡ್ ಇದೆ. ಸೊ ಅದ್ರ ಹತ್ರನೂ ಹೋಗೋಣ. ಸೊ ಇದು ಆಲ್ರೆಡಿ ಗೊತ್ತಾಯ್ತಲ್ಲ, ಇದು ಮಸ್ಜಿದ್ದು ನಮಾಜ್ ಮಾಡೋಕ್ಕೆ ಬರ್ತಿದ್ದು. ಆ ಕಡೆ ಒಂದು ಬಿಲ್ಡಿಂಗ್ ಇದೆ. ಸೊ ಇದ್ರ ಬ್ಯಾಕ್ ಸೈಡ್ ಇನ್ನೊಂದು ಬಿಲ್ಡಿಂಗ್ ಇದೆ. ನನಗೆ ಇಲ್ಲಿಗೆ ಬಂದಾಗ ಫ್ರಂಟ್ ಇದೆನಾ ಅನ್ಸುತ್ತೆ. ಲೈಕ್ ಎಲ್ಲ ಕಡೆನೂ ಇರೋದು ಫ್ರಂಟೇ. ಲೈಕ್ ಬ್ಯಾಕ್ ಸೈಡ್ ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ. ಈಗ ಆ ಮಾರ್ಬಲ್ ಹತ್ರ ಕರ್ಕೊಂಡು ನಾನು ನೋಡಿಲ್ಲ, ಒಂದ್ಸಲ ನೋಡೋಣ. ವೈಟ್ ಮಾರ್ಬಲ್ ಯಾವ ಥರ ಇದೆ, ಯಾವ ಕಲರ್ ಮಾಡಿದ್ದಾರೆ ಗೈಸ್. ಈಗ ಬನ್ನಿ ಅದನ್ನು ಯಾವ ಕಲರ್ ಯಾವ ಥರ ಕಟ್ಟಿದ್ದಾರೆ ಅಂತ ಅದನ್ನು ಹೋಗಿ ಟೆಕ್ ಮಾಡಿ ನೋಡೋಣ. ನಾನು ಇಲ್ಲಿವರೆಗೂ ನೋಡಿಲ್ಲ, ಬಟ್ ಹತ್ರ ಬರ್ತಾ ಇದ್ರೆ ಗೈಸ್ ಹೆವಿ ದೊಡ್ಡದಾಗಿ ಕಾಣಿಸುತ್ತೆ ನೋಡಿ. ಇದರಲ್ಲಿ ಹೆವಿ ಸೈಕ್ ಆಗಿದೆ ಮಾತ್ರ, ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ನೋಡಿ ಬ್ಯಾಕ್ ಸೈಡ್ ಕರೆಕ್ಟಾಗಿ ಕಾಣಿಸುತ್ತೆ ಈಗ ಮಸ್ಜಿದ್ದು. ಸೊ ಅದರ ಆಪೋಸಿಟೇ ಇರೋದು ಈ ಬಿಲ್ಡಿಂಗ್ ತಾಜ್ ಮಹಲ್. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಸಮಾಧಿ ಕಟ್ಟೋಕೆ ಇಷ್ಟು ದುಡ್ಡದು ಕಟ್ಟಬೇಕಾ ಅಂತ. ಅದಕ್ಕೆ ಹೇಳೋದು ಹುಡುಗಿರ್ಲ ಹೋಗಿನ ಹುಡುಗರ್ಲ ಹೋಗಿ ರೇಟ್ ಜಾಸ್ತಿ ಅಂತ. ಲೈಕ್ ಫುಲ್ಲು ವೈಟ್ ಸ್ಟೋನ್, ಎಲ್ಲಿ ತಗೊಂಬಂದ್ರು ಏನು ಕತೆ ನೋಡಿ. ಸೊ ಗೈಸ್ ನಿಮಗಿಲ್ಲಿ ಕಾಣಿಸ್ತಿದೆಯಲ್ಲ ಹೋಲ್ಸು. ಸೊ ಇದು ಏನಕ್ಕೆ ಅಂದರೆ ಇಲ್ಲಿ ಬಿದ್ದಿರೋ ಮಳೆ ಫುಲ್ಲು ಎಲ್ಲ ಡೌನಿಗೆ ಬಂದು ಸೊ ಇಲ್ಲಿಂದ ಈ ಹೋಲ್ಗಳಲ್ಲಿ ಪಾಸಾಗಿ ಡೈರೆಕ್ಟ್ ಬ್ಯಾಕ್ ಸೈಡ್ ಇರೋ ಯಮುನಾ ನದಿಗೆ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಡೈರೆಕ್ಟ್ ಅಲ್ಲಿಗೆ ಬಿಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಈಗ ಯಮುನಾ ನದಿ ಯಾವ ಥರ ಇದೆ. ಗೈಸ್ ಬ್ಯಾಕ್ ಸೈಡ್ ನೋಡಿ, ಆಗಲೇ ಒಂದು ಡೈಲಾಗ್ ಹೇಳಿದೆ ಚೆನ್ನಾಗಿತ್ತಲ್ವ ಅದು. ಇಷ್ಟು ದೊಡ್ಡ ಸಮಾಧಿ ಕಟ್ಸ್ಬೇಕಾ ಮಮತಾಜ್ಗೋಸ್ಕರ ಶಾಜಹಾನ್ ಅಂತ. ಹುಡುಗರು ಲವ್ ಅಂದರೆ ಅಷ್ಟು ದೊಡ್ಡದಾಗಿರುತ್ತೆ. ಲೈಕ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಇಷ್ಟು ದೊಡ್ಡದಾಗಿ ಕಟ್ಟಿರ್ತಾರೆ ಅಂತ. ಲೈಕ್ ಈಗ ನೋಡಿ ಯಮುನಾ ನದಿ ಗೈಸ್ ನೋಡಿ ಕರೆಕ್ಟಾಗಿ ಇಲ್ಲಿ ತಾಜ್ ಮಹಲ್ ಬ್ಯಾಕ್ ಗೇಟು. ಲೈಕ್ ಬ್ಯಾಕ್ ಅಂತ ಇದರಲ್ಲಿ ಯಾವುದೋ ಅಂತ ಹೇಳೋಕ್ಕೆ ಆಗಲ್ಲ. ಅದೇ ಬ್ಯಾಕ್ ಸೈಡಲ್ಲೇ ಯಮುನಾ ನದಿ ಹರಿತಾ ಇದೆ. ಸೊ ಇಲ್ಲಿ ಯಮುನಾ ನದಿ ತೀರದಲ್ಲಿ ಆ ಬಿಲ್ಡಿಂಗ್ನ ಕಟ್ಟಿರೋದು. ಆ್ಯಂಡ್ ಹೇಳ್ತೀನಿ ಆ ಬಿಲ್ಡಿಂಗ್ ಏನು ಹಾಕಿ ಕಟ್ಟಿದ್ದಾರೆ ಅಂತ. ಲೈಕ್ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ, ಅದೇ ಆಗ್ರಾ ಫೋರ್ಟು. ಶಾಜಹಾನ್ ಆ ಆಗ್ರಾ ಫೋರ್ಟಿಂದ ಶಾಜಹಾನ್ ಯಾವಾಗಲೂ ಈ ತಾಜ್ ಮಹಲ್ನ ನೋಡ್ತಿದ್ದಂತೆ. ಬಿಕಾಸ್ ಆಫ್ ಯಾವಾಗ ಮಮತಾಜ್ ಸತ್ತೋಗಿ ಈ ತಾಜ್ ಮಹಲ್ನ ಕಟ್ಸಿದ್ನೋ, ಸೊ ಶಾಜಹಾನ್ಗೆ ಇನ್ನೂ ಅದೇ ನೆನಪಲ್ಲೇ ಇತ್ತು. ಏನಂತ ಅಂದರೆ ಇನ್ನೂ ಅವ್ರ ಹೆಂಡತಿ ಸತ್ತೋಗಿರೋ ಕೊರಗಲ್ಲೇ ಇದ್ದ. ಸೊ ಅದಕ್ಕೋಸ್ಕರ ಈ ತಾಜ್ ಮಹಲ್ ಆಪೋಸಿಟ್ಟು ಇನ್ನೊಂದು ಲೈಕ್ ಬ್ಲ್ಯಾಕ್ ಕಲರಲ್ಲಿ ಇನ್ನೊಂದು ಮಹಲ್ ಕಟ್ಟಬೇಕು ಅಂತ ಇದ್ದ. ಸೊ ಅದಕ್ಕೋಸ್ಕರ ಇದೇ ನೆನಪಲ್ಲೇ ಇರ್ತಾರೆ ಅಂದ್ಬಿಟ್ಟು ಶಾಜಹಾನ್ ಮಗ ಮಮತಾಜ್ ತೊಗೊಂಡೋಗಿ ಅವ್ರ ಅಪ್ಪನ ಲೈಕ್ ಅದೇ ಕೋಟೆಯಲ್ಲೇ ಹಾಕಿ ಬಚ್ಚಿಡ್ತಾನೆ ಕರೆಕ್ಟಾಗಿ 8 ವರ್ಷ. ಬ್ಯಾಕ್ ಸೈಡ್ ಕಾಣಿಸ್ತಿದ್ದಲ್ಲ, ಸೊ ಅದೇ ಕೋಟೆಯಲ್ಲಿ 8 ವರ್ಷ ಅವ್ರ ಅಪ್ಪನ ಅಲ್ಲೇ ಇಟ್ಟಿರ್ತಾನೆ. ಸೊ ಅವರಪ್ಪ ಅಲ್ಲಿಂದ ಈ ತಾಜ್ ಮಹಲ್ನ ನೋಡಿರ್ತಾನೆ. ಗೈಸ್ ಇಲ್ಲಿ ಒಂದು ಸುರಂಗ ಇದೆ. ಬಟ್ ಇದೇನು ಅಂದರೆ ಸಮಾಧಿ ನೋಡೋಕ್ಕೆ ಶಾಜಹಾನ್ ಈ ನೀರಿಂದ ಬಂದು ಅಲ್ಲಿ ಲೈಕ್ ಗಂಗಾ ನದಿಗೆ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಲೈಕ್ ಕೆಳಗಡೆ ಬೋಟಲ್ಲಿ ಏನಾದರೂ ಬಂದರೆ ಗಂಗಾ ನದಿಗೆ ಕನೆಕ್ಷನ್ ಇದೆ ಅಂತ. ಸೊ ಇಲ್ಲಿಗೆ ಬಂದು ಇಲ್ಲಿಂದ ಮೆಲುಗೆ ಬರ್ತಿದ್ರು ಅಂತ. ಸೊ ನೋಡಿ ವ್ಯೂ ಯಾವ ಥರ ಇದೆ. ಲೈಕ್ ಈ ತಾಜ್ ಮಹಲ್ನ ಶಾಜಹಾನ್ ಕಟ್ಸಿದಾದ್ಮೇಲೆ ಅಂದರೆ ಲೈಕ್ ಅವ್ರ ಹೆಂಡತಿ ಸತ್ತೋಗಿರೋ ಫೀಲಲ್ಲಿ ಇನ್ನೂ ಒಂದು ಬ್ಲ್ಯಾಕ್ ಮಹಲ್ ಸೇಮ್ ಇದೇ ಥರದ್ದೇ ಬ್ಲ್ಯಾಕ್ ಸ್ಟೋನಲ್ಲಿ ಕಟ್ಟಬೇಕು ಅಂತ ಇದ್ರು. ಸೊ ಅದಕ್ಕೋಸ್ಕರ ಅವ್ರ ಮಗ ತೊಗೊಂಡೋಗಿ ಆ ಜೈಲಲ್ಲಿ ಹಾಕ್ದ. ಆ ಜೈಲಲ್ಲಿ ಹಾಕೋಕೆ ಮುಂಚೆ ಅವ್ನು ಹೇಳಿದ್ದೇನು, ಸೊ ನಾನು ಎಲ್ಲೇ ಇದ್ದರೂ ನನ್ನ ಕಣ್ಣಿಗೆ ಆ ತಾಜ್ ಮಹಲ್ ಕಾಣಿಸ್ತಾ ಇರಬೇಕು ಅಂತ. ಸೊ ಆ ಮೂಮೆಂಟಲ್ಲಿಗೋಸ್ಕರ ಅಲ್ಲಿ ಆಗ್ರಾ ಫೋರ್ಟ್ ಅಂತ ಕಟ್ಟಿ ಆಗ್ರಾ ಫೋರ್ಟಲ್ಲಿ ತೊಗೊಂಡೋಗಿ ಮಮತಾಜ್ ತೊಗೊಂಡೋಗಿ ಶಾಜಹಾನ್ನ ಅಲ್ಲಿಡ್ತಾರೆ 8 ವರ್ಷಗಳ ಕಾಲ. 1 ದಿನ ಅಲ್ಲ, 2 ದಿನ ಅಲ್ಲ, 8 ದಿನ ಅಲ್ಲ, 8 ವರ್ಷ ಅವರಪ್ಪ ಆ ತಾಜ್ ಮಹಲ್ನ ಅಲ್ಲಿಂದನೇ ನೋಡ್ತಿದ್ದಾರೆ. ಯಾವ ಥರ ಇರುತ್ತೆ, ಅವರೇ ಕಟ್ಸಿರೋ ಸಮಾಧಿನ
ಅವರೇ 8 ವರ್ಷ ಅಲ್ಲಿ ಒಂದು ಜೈಲಲ್ಲಿ ಕುತ್ಕೊಂಡು ನೋಡಬೇಕಾಗಿರುತ್ತೆ. ಆ ಸಿಚುವೇಶನ್ ನಿಜ ಕೇಳೋಕ್ಕಾಗಲ್ಲ. ಬಟ್ ಅವ್ರ ಮೈಂಡಲ್ಲಿ ಏನಿತ್ತು, ಬಟ್ ಅವ್ರ ಐಡಿಯಾ ಇದ್ದಿದ್ದಾಗ ಲೈಕ್ ಇದ್ರ ಆಪೋಸಿಟ್ ಇರೋ ಲೈಕ್ ತಾಜ್ ಮಹಲ್ ಇದೆಯಲ್ಲ, ಮೇನ್ ಗೇಟ್ ಆಪೋಸಿಟ್ ಅಲ್ಲಿ ಇದೆಯಲ್ಲ, ಸೊ ಅಲ್ಲೇ ಬ್ಲ್ಯಾಕ್ ಮಹಲ್ ಕಟ್ಟಬೇಕು ಅಂತನೋ ಪ್ಲ್ಯಾನ್ ಇತ್ತಂತೆ. ಸೊ ಆ ಪ್ಲ್ಯಾನ್ ಏನಾದರೂ ಬಿಟ್ಟಿದ್ರೆ ಮಮ್ತಾಜು ಸೊ ಇಲ್ಲ ನನ್ನ ಪ್ರಕಾರ ಕಟ್ಬಿಡ್ತಾ ಇದ್ದ ಅನ್ಸುತ್ತೆ. ಗೈಸ್ ಈ ಬಿಲ್ಡಿಂಗು ಯಮುನಾ ನದಿ ತೀರದಲ್ಲಿರೋದು. ಬಟ್ ಸ್ಟಾರ್ಟಿಂಗ್ ಇದ್ರ ಕೆಳಗಡೆ ವಾಟರ್ ಇತ್ತಂತೆ. ಸೊ ವಾಟರ್ ಇದ್ದಿದ್ದಕ್ಕೋಸ್ಕರ ಮಿನಿಮಮ್ ಐ ಥಿಂಕ್ 20 ಪಿಲ್ಲರ್ಸ್ ಒಳಗೂ ಲೈಕ್ ಮರ ಸಿಮೆಂಟು ಅದನ್ನೆಲ್ಲ ಹಾಕ್ಬಿಟ್ಟು ಗಟ್ಟಿ ಮಾಡಿ ಯಾವುದೇ ಫ್ಲಡ್ ಬಂದರೂ ಅಳ್ಳಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕಟ್ಟಿದ್ದಾರೆ. ಬಟ್ ಇದ್ರ ಕೆಳಗಡೆ ಸ್ಟಾರ್ಟಿಂಗ್ ಇದ್ದಿದ್ದು ಯಮುನಾ ನದಿ. ಈಗಲೂ ಯಮುನಾ ನದಿನೇ ಇದೆ, ಬಟ್ ಆದರೆ ಆ ಪಿಲ್ಲರ್ಗಳು ಹಾಕಿ ಎಲ್ಲ ಮುಚ್ಚಾಕಿದ್ದಾರೆ. ಸೊ ಅದು ಹೆಂಗೆ ತಡ್ಕೊಂಡಿದೆ ನಿಜ ಲಿಟ್ರಲಿ ಗೊತ್ತಿಲ್ಲ. ಬ್ಯಾಕ್ ಸೈಡ್ ನೋಡಿದ್ರೆ ಇಷ್ಟು ಬೇಸಿಗೆ ಕಾಲದಲ್ಲೂ ಇಷ್ಟು ನೀರಿದೆ ನೋಡಿ, ನಿಮಗೆ ಕಾಣಿಸ್ತಿರಲ್ಲ. ಲೈಕ್ ಇದಕ್ಕೆ ಅಷ್ಟು ಪಿಲ್ಲರ್ಗಳು ಹಾಕಿ ಕಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಹಿಂಗಿರೋದು. ಗೈಸ್ ಇಷ್ಟೆಲ್ಲ ನೋಡಿದ್ರಲ್ಲ, ಸೊ ನನಗೆ ಗೊತ್ತಿದ್ದ ಇನ್ಫಾರ್ಮೇಷನ್ ನಾನು ಹೇಳಿದೆ. ಸೊ ಈಗ ಮೇಲೆ ಹೋಗಿ ನೋಡೋಣ. ಇಲ್ಲಿವರೆಗೂ ಬಂದಿದ್ದೀವಿ, ಅಟ್ಲೀಸ್ಟ್ ಹೋದರೆ 200 ರೂಪೀಸ್ ಹೋಗಲಿ. ಬಟ್ ಆ ಸ್ಟೋನ್ಸ್ ನೋಡೋಕ್ಕೆ, ಬಿಲ್ಡಿಂಗ್ ಅಲ್ಲಿಂದ ನೋಡೋಕೆ ಇಷ್ಟು ಚಿಕ್ಕದಾಗಿತ್ತು. ಹತ್ರ ಬಂದ್ಮೇಲೆ ಗೊತ್ತಾಗ್ತಿದೆ ಎಷ್ಟು ದೊಡ್ಡದಾಗಿದೆ ಅಂತ. ಲೈಕ್ ಲಿಟ್ರಲಿ ಅಲ್ಟಿಮೇಟ್ ಆಗಿದೆ. ಮೋಸ್ಟ್ಲಿ ಇದಕ್ಕೆ ಅನಿಸುತ್ತೆ ನಮ್ಮ ಲೈಕ್ ಹಿಸ್ಟ್ರಿಯಲ್ಲೇ 7 ವಂಡರ್ಸ್ ಪ್ಲೇಸಲ್ಲಿ ಇದು ಒಂದು ಪ್ಲೇಸ್ ಆಗಿರೋದು. ಬನ್ನಿ ಈಗ 200 ರೂಪೀಸ್ ಟಿಕೆಟ್ ತೊಗೊಂಡು ಮೇಲೆ ಹೋಗೋಣ. ಲೈಕ್ ಅಲ್ಲಿ ಮೊಬೈಲ್ ವಿಡಿಯೋಸ್ ಫೋಟೋಸ್ ಅಲೋ ಇಲ್ಲ ಅಂತ ಹೇಳಿದ್ರು ಒಳಗಡೆಗೆ, ಬಟ್ ಹೊರಗಡೆ ತಗೋತಿದ್ದಾರೆ. ಐ ಥಿಂಕ್ ನನ್ನ ಪ್ರಕಾರ ಇಲ್ಲಿಗೆ ಮಾರ್ನಿಂಗ್ ಟೈಮ್ ಆರ್ ಈವ್ನಿಂಗ್ ಟೈಮ್ ಬಂದರೆ ಬೆಟರು. ಬಿಕಾಸ್ ಯಾಕೆ ಅಂದರೆ ಮಧ್ಯಾಹ್ನ ಹೆವಿ ಬಿಸಿಲಿದೆ, ಲಿಟ್ರಲಿ ಆಗಲ್ಲ, ಹೆವಿ ಬಿಸಿಲು ಹೊಡಿಯುತ್ತೆ. ಪಾಪ ಜನಗಳೆಲ್ಲ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನೆಡ್ಲಿಗೆ ಹೋಗಿ ನಿಂತ್ಕೊಳ್ಳೋಕ್ಕೆ. ಬಟ್ ಅದಕ್ಕೆ ನನ್ನ ಪ್ರಕಾರ ನನ್ನ ಕಡೆಯಿಂದ ಸಜೆಷನ್ ಏನು ಅಂದರೆ ಮಾರ್ನಿಂಗ್ ಎಲ್ಲ ಬನ್ನಿ, ಇಲ್ಲಾಂದರೆ ಈವ್ನಿಂಗ್ ಒಂದು 4 o'clock ಮೇಲೆ ಬಂದರೆ ಬೆಟರು ಅನಿಸುತ್ತೆ. ಲೈಕ್ ಆಗಲೂ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಮಾರ್ನಿಂಗ್ ವ್ಯೂ ಮಾತ್ರ ಇದ್ದಿದ್ದು ಸೈಕಾಗಿರುತ್ತೆ. ಆ್ಯಂಡ್ ಈವ್ನಿಂಗ್ ವ್ಯೂ ಒಂದು ಕಡೆ ಸನ್ಸೆಟ್ ಆಗ್ತಾ ಇರುತ್ತೆ, ಒಂದು ಕಡೆ ಆ ಸನ್ಸೆಟ್ ಲೈಟ್ ತಾಜ್ ಮಹಲ್ ಮೇಲೆ ಬೀಳ್ತಿರುತ್ತೆ. ಸೊ ಅದನ್ನು ಒಂದಲ್ಲ ಒಂದು ಸಲ ನೋಡ್ತೀನಿ. ಬಟ್ ನನ್ನ ಕಣ್ಣಿಂದ ಆ 7 ವಂಡರ್ಸ್ ಪ್ಲೇಸಲ್ಲಿ ಒಂದು ಪ್ಲೇಸ್ನ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತಿಗೆ. ಬಟ್ ಲಿಟ್ರಲಿ ಹೆವಿ ಗ್ರೇಟ್ಫುಲ್ ಫೀಲ್ ಆಗ್ತದೆ. ಅಲ್ಲಿ ಟಾಪಿಗೆ ಹೋಗೋಕ್ಕೆ ನೋಡಿ ಈ ಥರ 200 ರೂಪೀಸ್ ಟಿಕೆಟ್ ತೊಗೋಬೇಕು ಅಲ್ಲಿಗೆ ಮೇಲಕ್ಕೆ ಹೋಗೋಕ್ಕೆ. ಆ್ಯಂಡ್ ನಿಮಗೆ ಅಲ್ಲಿ ನಾರ್ಮಲ್ ಸ್ಲಿಪ್ಪರ್ಸ್ ಹಾಕ್ಕೋಬಾರ್ದು. ಸ್ಲಿಪ್ಪರ್ಸ್ ಹಾಕ್ಕೊಂಡಿದ್ರು ಲೈಕ್ ಈ ಥರ ಕವರ್ ಇವ್ರು ಕೊಡ್ತಾರೆ, ಅದನ್ನು ಯೂಸ್ ಮಾಡಲೇಬೇಕು. ಇಲ್ಲಾಂದರೆ ಅಲ್ಲಿ ಎಂಟ್ರಿ ಇಲ್ಲ ನಿಮಗೆ. ಸೊ ಬನ್ನಿ ಹೋಗೋಣ. ಫೈನಲಿ ತಾಜ್ ಮಹಲ್ ಟಾಪ್ಗೆ ಹೋಗ್ತಾ ಇದ್ದೀನಿ. ಟಾಪ್ಗೆಲ್ಲ ತಾಜ್ ಮಹಲ್ ಹತ್ರ ಅದು ಬಿಟ್ಕೊಂಡು ಅದ್ರ ಹತ್ರ ಹೋಗ್ತಾ ಇದ್ದೀನಿ ಒಳಗಡೆ. ಬಟ್ ಒಳಗಡೆ ಎಂಟ್ರಿ ಇಲ್ಲ, ಹೊರಗಡೆ ಮಾತ್ರ ಇದೆ. ನೋಡಿ ಮಾರ್ಬಲ್ ಅಲ್ಲಿಂದ ನೋಡಿದ್ರೆ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ, ಇಲ್ಲಿ ಬಂದರೆ ಎಷ್ಟು ದೊಡ್ಡದಾಗಿದೆ. ಬಟ್ ಈ ಕಲ್ಲುಗಳು ಬಿಸಿನೇ ಆಗಿಲ್ಲ. ಲೈಕ್ ಬಿಸಿನೇ ಆಗಿಲ್ಲ ಕಲ್ಲುಗಳು ನೋಡ್ತಾ ಇದ್ರು. ಬೇರೆ ಕಡೆ ಎಲ್ಲ ಹೆವಿ ಬಿಸ್ತಿದೆ. ಅಲ್ಲಿ ಮೇಲೆಯಿಂದ ವ್ಯೂ ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ. ಗೈಸ್ ಅದೇ ಮೇನ್ ಡೋರ್, ಒಳಗಡೆ ಎಂಟರ್ ಆಗಿದೆ. ಸೊ ಒಳಗಡೆ ಅಮೌಂಟ್ ಬಿಡ್ತಾರೆ. ಎಲ್ಲ 200 ರೂಪೀಸ್ ಒಂದು ಟಿಕೆಟ್ ಇದೆ, 250 ರೂಪೀಸ್ ಒಂದು ಟಿಕೆಟ್ ಇದೆ. ಲೈಕ್ 250 ರೂಪೀಸ್ ಟಿಕೆಟ್ ಅನಿಸುತ್ತೆ. ಲೈಕ್ ಹೋಗಿ ಟ್ರೈ ಮಾಡ್ತೀನಿ ಬಿಟ್ಟರೆ. ಆ್ಯಂಡ್ ಈಗ ನೋಡಿ ಬ್ಯಾಕ್ ಸೈಡ್ ವ್ಯೂ ಆ ಥರ ಇದೆ. ಅಲ್ಟಿಮೇಟ್ ಆಗಿದೆ ಗೈಸ್. ನೀವು ಮಾತ್ರ ಎಕ್ಸ್ಪ್ಲೋರ್ ಮಾಡದೆ ಹೋದರೆ ಕಲ್ತ್ಕೊಳ್ಳೋದೇ ನೀವು. ಬಟ್ ನೋಡ್ತಾನೆ ಇರಬೇಕು ಅನ್ಸುತ್ತೆ, ಆ ಥರ ಇದೆ ವ್ಯೂ.
ಲೈಕ್ ಮಾರ್ನಿಂಗ್ ಟೈಮ್ ಬಂದರೆ ಇನ್ನೂ ಸೈಕಾಗಿರುತ್ತೆ ವ್ಯೂ. ಬ್ಯಾಕ್ ಸೈಡ್ ನೋಡಿ ಯಾವ ಥರ ಕಾಣಿಸುತ್ತೆ. ಸೇಮ್ ಈ ರೋಡು ಇಂಡಿಯಾ ಗೇಟ್ಗಿದ್ದ ಗೈಸ್ ಒಳಗಡೆ ಹೋದರೆ 200 ರೂಪೀಸ್ ವರ್ತೆ ಅನಿಸುತ್ತೆ. ಯಾಕಂದರೆ ಒಳಗಡೆ ಮಮ್ತಾಜು ಮತ್ತು ಶಾಜಹಾನ್ದು ಸಮಾಧಿ ಇದೆ. ಬಟ್ ಒಳಗಡೆ ಫೋಟೋಸ್ ಹೇಗೇನು ಅಲೋ ಮಾಡಲ್ಲ. ಬಟ್ ನಾನು ಕದ್ದು ಹಂಗೋ ಒಂದೆರಡು ಫೋಟೋ ಕ್ಲಿಕ್ ಮಾಡಿದ್ದೀನಿ, ಅದು ನೋಡ್ಕೊಳ್ಳಿ. ಬಟ್ ಒಳಗಡೆ ಆರ್ಕಿಟೆಕ್ಚರ್ ಇದ್ದು ಮಸ್ತಾಗಿದೆ. ಲೈಕ್ ಅವ್ರಿಬ್ಬರದೇ ಸಮಾಧಿ ಇರೋದು. ಅದಕ್ಕೆ ಬೇರೆ ಅಂಡರ್ಗ್ರೌಂಡ್ ಇದೆ. ಬಟ್ ಆ ಅಂಡರ್ಗ್ರೌಂಡಲ್ಲಿ ಯಾರನ್ನೂ ಬಿಡಲ್ಲ. ಅಂಡರ್ಗ್ರೌಂಡನ್ನು ಮಿನಿಮಮ್ 2 to 3 ಅಂಡರ್ಗ್ರೌಂಡ್ಸ್ ಇದೆ ಇದಕ್ಕೆ. ಬಟ್ ಅಲ್ಲಿ ಯಾರನ್ನೂ ಬಿಡ್ತಾಯಿಲ್ಲ. ಸೊ ಇಷ್ಟು ಇವತ್ತಿನ ನನ್ನ ತಾಜ್ ಮಹಲ್ ಟ್ರಿಪ್ ಆಗಿದ್ದು. ಸೊ ಫೈನಲಿ ಐ ಕಂಪ್ಲೀಟೆಡ್ ಮೈ ಡ್ರೀಮ್ ಪ್ಲೇಸ್. 6 ಮಂತಿಂದ ಅನ್ಕೋತಾ ಇದ್ದೆ. ಸೊ ಅದು ಇವತ್ತು ಕಂಪ್ಲೀಟ್ ಆಯಿತು. ಸೊ ಗೈಸ್ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎಲ್ಲ ನಾನು ಕೊಟ್ಟಿದ್ದೀನಿ. ಸೊ ಇನ್ನೇನಿದ್ರು ನೀವು ನೋಡ್ಕೋಬೇಕು. ಬಟ್ ನಾನು ಎಷ್ಟೇ ಹೇಳಿದ್ರು ನೀವು ಒಂದು ಸಲ ಬಂದು ವಿಸಿಟ್ ಮಾಡಿದ್ರೆ ಮಾತ್ರ ಇಲ್ಲಿರೋ ನೇಚರು, ಇಲ್ಲಿರೋ ಆರ್ಕಿಟೆಕ್ಚರು ಯಾವ ಥರ ಇದೆ ಫೋನಲ್ಲಿ ನೋಡೋಕ್ಕೂ, ಟಿ ವಿಯಲ್ಲಿ ನೋಡೋಕ್ಕೂ, ಬುಕ್ಕಲ್ಲಿ ಓದೋದಕ್ಕೂ, ಬಟ್ ರಿಯಲ್ಲಾಗಿ ನೋಡೋದಕ್ಕೂ ಅಲ್ಟಿಮೇಟ್ ಆಗಿದೆ. ಬಟ್ ಒಂದು ಸಲ ಬಂದು ವಿಸಿಟ್ ಮಾಡಿ ಆ್ಯಂಡ್ ವಿಡಿಯೋ ಫುಲ್ ನೋಡಿ. ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್. ನೋಡ್ತಿದ್ದೀನಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.